ಕಲುಷಿತ ನೀರು ಸೇವನೆಯಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. 12 ಜನ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಲುಷಿತ ನೀರು ಸೇವಿಸಿ ಓರ್ವ ಸಾವನ್ನಪ್ಪಿದ್ದಾರೆ. 12 ಜನ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಘಟನೆ ನಡೆದಿರೋದು ಮೈಸೂರು ಜಿಲ್ಲೆ ಸಾಲಿಗ್ರಾಮದ ಬೆಟ್ಟಹಳ್ಳಿಯಲ್ಲಿ. ಗ್ರಾಮದ ಟ್ಯಾಂಕ್ನಿಂದ ಕುಡಿಯುವ ನೀರು ಇವರೆಲ್ಲರ ಮನೆಗೆ ಸರಬರಾಜಾಗಿತ್ತಂತೆ. ಅದರಲ್ಲಿ ಅಸ್ವಸ್ಥಗೊಂಡಿದ್ದರು ಗೋವಿಂದೇಗೌಡ ಅಂತಕ್ಕಂಥವರು, 65 ವರ್ಷ ಅವರಿಗೆ. ಅವರು ಮೃತಪಟ್ಟಿದ್ದಾರೆ. ಸೊ ಈಗ ವೈದ್ಯರ ತಂಡ ಬೆಟ್ಟಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಆ ಟ್ಯಾಂಕ್ ವಾಟರ್ ಟ್ಯಾಂಕ್ ಏನಿದೆ, ಆ ಟ್ಯಾಂಕ್ ಗಲೀಜಾಗಿತ್ತು ಅಥವಾ ಅಲ್ಲೇನೋ ನೀರು ಕಲುಷಿತವಾಗಿತ್ತು ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ವೈದ್ಯರ ತಂಡ ಭೇಟಿ ಕೊಡೋದ್ರ ಜೊತೆಗೆ ಆ ಕುಡಿಯೋ ನೀರನ್ನ ಮೊದಲು ಎಲ್ಲರೂ ಸ್ಟಾಪ್ ಮಾಡಬೇಕು, ಕ್ಲೀನ್ ಮಾಡಬೇಕು. ನೋಡಿ, ಈಗ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾರೋ ಒಬ್ರಿಗಾಗಿದ್ದರೆ ಪರವಾಗಿಲ್ಲ, ಬಟ್ 12-13 ಜನ ಎಲ್ಲರೂ ಕೂಡ ಈ ಡಯೇರಿಯಾ ಟೈಪ್ ವಾಂತಿ ಭೇದಿ ಶುರುವಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಇದು ನಿಜಕ್ಕೂ ಕೂಡ ವಾಟರ್ ಬಾರ್ನ್ ಇನ್ಫೆಕ್ಷನ್ ಅಂತಲೇ ಕರೀತಾರೆ. ವಾಟರ್ ಬಾರ್ನ್ ಇನ್ಫೆಕ್ಷನಿಂದನೇ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ. ಹಾಗಾಗಿ ಇದನ್ನು ತುಂಬ ಗಂಭೀರವಾಗಿ ತಗೋಬೇಕು. ವೈದ್ಯರ ತಂಡ ಭೇಟಿ ಕೊಡೋದ್ರ ಜೊತೆಗೆ ಟ್ಯಾಂಕ್ ಕ್ಲೀನ್ ಆಗಬೇಕು. ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳುಗಳ ಕತೆ ಏನು, ದೊಡ್ಡವ್ರ ಕತೆನೇ ಹೀಗಾದರೆ ಇನ್ಫೆಕ್ಷನ್ಸ್ ಆದರೆ ಅಷ್ಟು ಬೇಗ ಹೋಗಲ್ಲ ವಾಟರ್ ಬಾರ್ನ್ ಡಿಸೀಸ್. ಹಾಗಾಗಿ ಅದಕ್ಕೆ ಆದಷ್ಟು ಬೇಗ ಕ್ರಮ ತಗೋಬೇಕು.